ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಹಂಪಿ ನಿರ್ದೇಶನದ ದುನಿಯಾ ವಿಜಯ್, ರಾಜ್ಬಿ ಶೆಟ್ಟಿ, ಉಮಾಶ್ರೀ, ರಚಿತಾರಾಮ್, ರಿತನ್ಯಾ ವಿಜಯ್ ಅವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವಾಗಿದೆ. ಸಿನಿಮಾ ಹೇಗಿದೆ ಎನ್ನುವುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರು ರಾಚಯ್ಯ ಎನ್ನುವ ಪಾತ್ರದಲ್ಲಿ ಆರ್ಭಟಿಸಿದ್ದಾರೆ. ರಾಚಯ್ಯನಿಗೆ ತನ್ನದೇ ಆದ ಒಂದಿಷ್ಟು ಜಮೀನು ಮಾಡಿಕೊಂಡು ಉಳುಮೆ ಮಾಡಿ ಜೀವನ ಸಾಗಿಸಬೇಕು ಎನ್ನುವ ಕನಸು ಇರುತ್ತೆ. ಆ ಕನಸು ಬಿತ್ತಿದವರು ರಾಚಯ್ಯನ ತಾಯಿ. ರಾಚಯ್ಯ ತನಗೆ ಸಿಗಬೇಕಾದ ಜಮೀನು ದಕ್ಕಿಸಿಕೊಳ್ಳಲು ಏನೆಲ್ಲ ಹೋರಾಟ ಮಾಡುತ್ತಾನೆ. ಕೊನೆಗೆ ಜಮೀನು ಸಿಗುತ್ತಾ ಇಲ್ವಾ, ರಾಚಯ್ಯನಿಗೆ ಎದುರಾಗಿ ನಿಂತ ಜಮೀನ್ದಾರರು ಏನಾಗುತ್ತಾರೆ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ಕತೆ ನಡೆಯೋದು ಕೋಲಾರ ಭಾಗದ ಒಂದು ಹಳ್ಳಿಯಲ್ಲಿ. ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದ ಈ ಹಳ್ಳಿಯಲ್ಲಿ ಇಂದಿಗೂ ಜೀವಂತವಾಗಿರುವ ಅಥವಾ ಹಿಂದೆ ಅಸ್ತಿತ್ವದಲ್ಲಿದ್ದ ಜಮೀನ್ದಾರಿ ಪದ್ಧತಿಯ ಕ್ರೌರ್ಯವನ್ನು ಇಲ್ಲಿ ಕಾಣಬಹುದು. ಸಿನಿಮಾದಲ್ಲಿ ಕೋಲಾರದ ಭಾಷೆಯನ್ನು ತುಂಬಾ ಚೆನ್ನಾಗಿ ಬಳಸಿಕೊಳ್ಳಲಾಗಿದೆ. ಸಲಗ ಮತ್ತು ಭೀಮ ಸಿನಿಮಾಗಳ ಯಶಸ್ವಿಯ ನಂತರ ವಿಜಯ್ ಕುಮಾರ್ ಲ್ಯಾಂಡ್ ಲಾರ್ಡ್ನಂತಹ ಕಥೆಯನ್ನು ಒಪ್ಪಿಕೊಂಡು ಸಿನಿಮಾ ಮಾಡಿರೋದಕ್ಕೆ ಅಭಿನಂದನೆ ಸಲ್ಲಿಸಲೇಬೇಕು. ತಮಿಳಿನ ಕರ್ಣನ್ ಅಸುರನ್ ತರಹದ ಸಿನಿಮಾ ನೋಡಿದವರಿಗೆ ಕನ್ನಡದಲ್ಲಿ ಯಾಕೆ ಈ ರೀತಿಯ ಸಿನಿಮಾ ಬರ್ತಿಲ್ಲ ಅಂತ ಅನಿಸಿರುತ್ತೆ. ಆದರೆ ಲ್ಯಾಂಡ್ ಲಾರ್ಡ್ ಆ ರೀತಿಯ ಒಂದು ಅಲೆಯನ್ನು ಸೆಟ್ ಮಾಡುವಲ್ಲಿ ಉತ್ತಮ ಪ್ರಯತ್ನ ಅಂತೂ ಮಾಡಿದೆ. ಲ್ಯಾಂಡ್ ಲಾರ್ಡ್ ಒಂದು ಸಿನಿಮಾ ಆದರೂ ಅದರಲ್ಲಿ ಜಾತಿ ತಾರತಮ್ಯ, ಭೂಮಿ ಹಕ್ಕು, ಶಿಕ್ಷಣದ ಜಾಗೃತಿ, ಸಂವಿಧಾನ ಮತ್ತು ಕಾನೂನು ಉಳ್ಳವರು ಮಹಿಳೆಯರನ್ನು ಹೇಗೆ ಬಳಸಿಕೊಳ್ಳುತ್ತಾರೆ ಎನ್ನುವುದು ಸೇರಿದಂತೆ ಅನೇಕ ವಿಷಯಗಳನ್ನು ಹೇಳಲಾಗಿದೆ. ಇನ್ನು ಸಿನಿಮಾದ ಪಾತ್ರಗಳ ಬಗ್ಗೆ ಮಾತಾಡೋದಾದ್ರೆ, ದುನಿಯಾ ವಿಜಯ್ ಅವರು ಇದುವರೆಗೂ ಮಾಡಿರುವ ಎಲ್ಲಾ ಪಾತ್ರಗಳು ಒಂದು ತೂಕ ಆದ್ರೆ ರಾಚಯ್ಯನ ಪಾತ್ರವೇ ಒಂದು ತೂಕವಾಗಿ ಕಾಣುತ್ತೆ. ಸಲಗ ಮತ್ತು ಭೀಮ ನೋಡಿದವರಿಗೆ ಇಲ್ಲಿ ವಿಜಯ್ ಅವರು ಸರ್ಪ್ರೈಸ್ ಕೊಡ್ತಾರೆ. ಇಲ್ಲಿ ಅನಗತ್ಯ ಬಿಲ್ಡಪ್ಗಳಿಲ್ಲ. ಮಾಸ್ ಡೈಲಾಗ್ಗಳಿಗಿಂತ ಹೆಚ್ಚಾಗಿ ಪಾತ್ರದಲ್ಲಿರುವ ನೋವು ಮತ್ತು ಸಿಟ್ಟು ಅವರ ಕಣ್ಣಲ್ಲಿ ಕಾಣುತ್ತೆ. ರಾಜ್ಬಿ ಶೆಟ್ಟಿ ಅವರು ಕೋಲಾರ ಶೈಲಿಯ ಭಾಷೆಯಲ್ಲಿ ಅಕ್ಷರ ಸಹ ಅಬ್ಬರಿಸಿದ್ದಾರೆ. ಒಬ್ಬ ಕ್ರೂರ ಜಮೀನ್ದಾರನಾಗಿ ಅವರ ನಟನೆ ಸ್ಕ್ರೀನ್ ಮೇಲೆ ಒಂದು ರೀತಿಯ ಭಯ ಹುಟ್ಟಿಸುತ್ತೆ. ಉಮಾಶ್ರೀ ಅವರ ಅನುಭವ ಮತ್ತು ರಚಿತಾರಾಮ್ ಅವರ ಮೆಚ್ಯೂರ್ ನಟನೆ ಸಿನಿಮಾದ ತೂಕ ಹೆಚ್ಚಿಸಿದೆ. ರಿತನ್ಯಾ ವಿಜಯ್ ಅವರು ಭಾಗ್ಯ ಅನ್ನುವ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಪರ್ಫಾರ್ಮೆನ್ಸ್ ಕನ್ನಡದಲ್ಲಿ ಅದ್ಭುತವಾದ ನಟಿ ಆಗುತ್ತಾರೆ ಎನ್ನುವ ಭರವಸೆ ಮೂಡಿಸುವಂತಿದೆ. ರಿತನ್ಯಾ ವಿಜಯ್ ಅವರಿಗೆ ಉತ್ತಮ ಪಾತ್ರ ಕೊಟ್ಟಿರುವುದರಿಂದ ಲ್ಯಾಂಡ್ ಲಾರ್ಡ್ ನಲ್ಲಿ ರಾಚಯ್ಯ ಬಿಟ್ರೆ ಭಾಗ್ಯ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಜಡೇಶ್ ಹಂಪಿ ಅವರ ನಿರ್ದೇಶನ, ಅಜನೀಶ್ ಲೋಕನಾಥ್ ಅವರ BGM, ಮಾಸ್ತಿ ಅವರ ಡೈಲಾಗ್ ರೈಟಿಂಗ್ ಎಲ್ಲವೂ ಟಾಪ್ ಆಗಿವೆ. ಇನ್ನು ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದ್ರೆ ಸಂವಿಧಾನ ಮತ್ತು ಸಮಾನತೆ ಬಗ್ಗೆ ಇರುವ ಸಂದೇಶ, ತಂದೆ ಮಗಳ ಭಾವನಾತ್ಮಕ ಸಂಬಂಧದ ದೃಶ್ಯಗಳು, ಕೋಲಾರ ಭಾಗದ ಸೊಗಡಿನ ಚಿತ್ರೀಕರಣ. ಮೈನಸ್ ಪಾಯಿಂಟ್ ಅಂದರೆ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಕಡೆ ಸಿನಿಮಾ ಸ್ವಲ್ಪ ನಿಧಾನವಾಗಿದೆ ಅಂತ ಅನಿಸಬಹುದು. ಕೆಲವು ಮಾಸ್ ಎಲಿಮೆಂಟ್ಗಳು ಸಿನಿಮಾದ ಗಂಭೀರತೆಗೆ ಸ್ವಲ್ಪ ಅಡ್ಡಿಪಡಿಸಿದಂತಿವೆ. ನೀವು ಕೇವಲ ಆ್ಯಕ್ಷನ್ ಮಾತ್ರವಲ್ಲದೆ ಒಂದೊಳ್ಳೆ ಕತೆ ಮತ್ತು ಮೆಸೇಜ್ ಇರುವ ಸಿನಿಮಾ ನೋಡಬೇಕಂದ್ರೆ ಲ್ಯಾಂಡ್ ಲಾರ್ಡ್ ಮಿಸ್ ಮಾಡಬೇಡಿ. ಇದಾಗಿತ್ತು ಲ್ಯಾಂಡ್ ಲಾರ್ಡ್ ಸಿನಿಮಾದ ನನ್ನ ರಿವ್ಯೂ. ನೀವೇನಾದರೂ ಸಿನಿಮಾ ನೋಡಿದ್ರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.